ಆಮೇಲೆ 10 ಪೀಸ್ಗೆ ಎಷ್ಟಾಯಿತು ಸರ್? 10 ಪೀಸ್ಗೆ 400, ಅದು 300. ನಾನು ಇದೊಂದು ಪೀಸ್ ನಾವು ನಮ್ಮ ನಾನು ಅದರಲ್ಲೇ ನನಗೆ ಖುಷಿ. ನನಗೆ ಗುರುವಾರ ಬಂತು ಅಂದರೆ ಖುಷಿಯಾಗಿ ಪೂಜೆ ಮಾಡಬೇಕು. ಕೊಡಪ್ಪಾಗಿರ್ಬೇಕು ನನ್ನ ಪಪ್ಪ ಕೊಟ್ಟರು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮೇಶ್ವರಿ ಮಾತಾಡ್ತಿರೋದು. ಇವತ್ತು ನಾನು ಎಲ್ಲಿಗೆ ಏನು ಪರ್ಚೇಸ್ ಮಾಡ್ತಿದ್ದೀನಿ ಅನ್ನೋದನ್ನು ನೀವೇ ನೋಡಿ. ಆಮೇಲೆ 10 ಪೀಸ್ಗೆ ಎಷ್ಟಾಯಿತು ಸರ್? 10 ಪೀಸ್ಗೆ 400, ಅದು 300. ನಾನು ಇದೊಂದು ಪೀಸ್ ನಾವು ನಮ್ಮ ಆಮೇಲೆ ಒಂದು ಬಾಟಲ್ ತುಪ್ಪ ಕೊಟ್ಬಿಡಿ. ಒಳ್ಳೆ ತುಪ್ಪ ಕೊಡ್ಲಾ? ತುಪ್ಪ ಒಳ್ಳೆಯದು ದೇವಸ್ಥಾನಕ್ಕೆ. ಅರ್ಧ ಲೀಟ್ರ್ 1 ಲೀಟ್ರ್ ಎಷ್ಟು? ಅರ್ಧ ಎಷ್ಟು? ಅರ್ಧ 260, 1 ಲೀಟ್ರ್ 500 ರೂಪಾಯಾ? ಇದು ಚೆಲ್ಲೋಗಲ್ವಾ? ಪ್ಯಾಕ್ ಮಾಡಿ ತಮಿಳ್ನಾಡಿಗೆ ಕಳಿಸೋದು. ನೋಡಿ ಇರುತ್ತೆ. ಎಷ್ಟಿದು? 260. ಸರಿ, ಇದು ಒಂದು ಕಳಿಸಿ. ಆಮೇಲೆ ಇದು ಒಂದು ಖರ್ಚು ಇಷ್ಟು ಕಲ್ಸಕ್ರೆ ಹಾಂ, ಏನೋ ನೆನಪು. ಇದು ಬಟ್ಟೆ, ಕಾವಿ ಬಟ್ಟೆ ಚೆನ್ನಾಗಿರೋದು. ಹಾಂ ಪಂಚೆನಾ? ಹಾಂ ಹಾಂ. ಕಲರು ಇದು ಆರೆಂಜು ಚೆನ್ನಾಗಿರೋದು ಕೊಡಿ. ಈ ಆರೆಂಜ್ ಕೊಟ್ಬಿಡಿ. ಸಾಕಲ್ವಾ? ಹಾಂ. ಎಷ್ಟಿದು? 890, ಇದು 560. ಅದೇ, ಇದು ಕಮ್ಮಿ ಇದೆ ಅಲ್ವಾ? ಕಮ್ಮಿದು ಕ್ವಾಲಿಟಿ ಚೆನ್ನಾಗಿರ್ತದೆ. ಇದು ಹಂಗಾರೆ ಮೀಡಿಯಮ್ ಸಾಕು ಅಂತಂದ್ರೆ ಇದು 590 ಸಾಕಾ? ಸಾಕು. ಅಗರಬತ್ತಿ, ಕರ್ಪೂರ ಏನಾದ್ರು ಅಷ್ಟೇ. ಅಷ್ಟೇಯಾ? ಹ್ಞೂ. ಬಿಲ್ ಏನಾರು ಬೇಕಾ? ಬಿಲ್ಲೇನು ಬೇಡ, ಎಷ್ಟಾಗುತ್ತೆ ಅಂತ ಹೇಳಿ ಸಾಕು. ಇಲ್ಲ, ನಾವು ಇಲ್ಲಿ ಕಳಿಸ್ತಾ ಇರೋದು ದೇವಸ್ಥಾನಕ್ಕೆ. ನಮಸ್ತೆ. ರಾಯರ ಸೇವೆಗೋಸ್ಕರ ನಾನು ಇಷ್ಟೆಲ್ಲ ಪರ್ಚೇಸ್ ಮಾಡೋಣ ಅಂಥೇಳಿ ಜಯನಗರದಲ್ಲಿ ಇರುವಂಥ ಗದಿಗೆ ಅಂಗಡಿಗೆ ಹೋದೆ. ಅಲ್ಲಿ ನಾನು ಎಲ್ಲ ಲೀಸ್ಟ್ ಮಾಡಿಕೊಂಡು ಒಂದೊಂದೇ ಹೇಳ್ತಾಯಿದ್ದೆ ಈ ಥರದ್ದೆಲ್ಲ ಬೇಕು ಅಂತ. ಆ ಟೈಮಲ್ಲಿ ಅವರು ನಮ್ಮದು ಒಂದು ಪುಟ್ಟ ಸೇವೆ ಇರಲಿ ಮೇಡಮ್, ನಾನು ಕೂಡ ರಾಯರಿಗೋಸ್ಕರ ಕೆಲವೊಂದು ಐಟಮ್ ಕೊಡ್ತೀನಿ ಅಂದರು. ಅವರು ಕೊಟ್ಟರು. ಅವ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತೇಳಿ ಕಂಪ್ಲೀಟ್ ಎಲ್ಲ ಏನೇನು ಬೇಕು ಎಲ್ಲ ತೊಗೊಂಡು ಆದಮೇಲೆ ಹೊರಡೋಣ ಅಂತೇಳಿ ಹೊರಡ್ತಾಯಿದ್ದೆ. ಅಷ್ಟರಲ್ಲಿ ಅವರು ಗಂಧಕಡ್ಡಿ ಪಟ್ಟಣನೂ ಕೂಡ ಕೊಟ್ಟರು. ಸರಿ, ಒಳ್ಳೇದಾಗಲಿ ಅಂದ್ಬಿಟ್ಟು ಸ್ನೇಹ ಅವರು ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ. ಚೆನ್ನಾಗಿದೆ ಸ್ನೇಹ ಡಿಸೈನು. ರಂಗೋಲಿ ಕುಂಕುಮ ಎಲ್ಲ ಇಟ್ಟು ಇವತ್ತು ನಮ್ಮ ಸ್ನೇಹ ಅವ್ರದ್ದೇ ಪೂಜೆ ಎಲ್ಲ. ಗೃಹಿಣಿ ಆಗಿಬಿಟ್ಟಿದ್ದಾರೆ ಇವತ್ತು. ಫುಲ್ಲು ನೋಡ್ತಿದ್ದಾರೆ ಅವ್ರ ಅಕ್ಕ. ನೋಡಿ, ಕ್ಯಾಮ್ರಾ ತೋರಿಸ್ದಕ್ಕೆ ತಿರ್ಕೊಬಿಟ್ರು ಅವರು. ಇವ್ರು ಕ್ಯಾಮ್ರಾ ಆದ್ರೇ ಅಲರ್ಜಿ. ನಮ್ಮ ಅಕ್ಕ ಏನೋ ಮಾಡ್ತಾವಳಲ್ಲ ಅಪರೂಪಕ್ಕೆ ಅಂತ ಫುಲ್ ಖುಷಿ ಪಡ್ತಾವ ನಾನು. ಅಲ್ವಮ್ಮ? ಅಕ್ಕ ಏನು ಮಾಡ್ತಿದ್ದಾರೆ? ಪೂಜೆ ಮಾಡ್ತಿದ್ದಾರಾ? ರಾಯರೇ, ಆ ದಾಸವಾಳವನ್ನು ಕೊಟ್ಬಿಡಪ್ಪ. ಇವತ್ತು ನಿಮಗೋಸ್ಕರ ನೀವೇನು ಕೇಳಿಸಿದ್ರಿ ಬೇರೆಯವ್ರ ಮುಖಾಂತರ ಅದೆಲ್ಲ ತೊಗೊಂಡು ಬಂದಿದ್ದೀನಿ. ಇಷ್ಟ ಆಯ್ತಾ ನನ್ನಪ್ಪ? ಥ್ಯಾಂಕ್ಸ್ ಕಣಪ್ಪ. ಸಮಾಧಾನ ಆಯಿತು ಕಣಪ್ಪ ಇವತ್ತು ನನಗೆ. ರಾಯರಿಗೋಸ್ಕರ ನಾನು ಇವತ್ತು ಲಾಸ್ಟ್ ಟೈಮು ನಾವು ತಮಿಳ್ನಾಡಿಗೆ ಹೋದಾಗ ಅಲ್ಲಿ ಒಬ್ಬರು ಗುರುಗಳು ರಾಯರ ಮಠಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ನನಗೆ ಹೇಳಿದರು. ಆದರೆ ನಾನು ತೊಗೊಳಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು. ನಾನು ಅದೆಲ್ಲ ಅವ್ರು ಏನೇನು ಕೇಳಿದರು ಎಲ್ಲವನ್ನು ತರಿಸಿದ್ದೀನಿ. ಹಾಗಾಗಿ ರಾಯರ ಹತ್ರ ಕೇಳಿದೆ. ರಾಯರಿಗೆ ಎಲ್ಲ ಇಷ್ಟ ಆಗಿದೆ ಅಂತ ಹೂ ಪ್ರಸಾದನ ಕೊಟ್ಟಿದ್ದಾರೆ. ಇವತ್ತೆಲ್ಲ ಪೂಜೆ ಬಂದು ನನ್ನ ಮಗಳದೇ ಎಲ್ಲ ಕಂಪ್ಲೀಟು. ಅವಳೆ ಹೂವು ಎಲ್ಲ ಮುಗಿಸಿ ಅವಳೆ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾಳೆ. ಚಿಂಟು ರೆಡಿಯಮ್ಮ. ಸ್ನೇಹ ಕ್ಲೋಸ್ ಮಾಡಲಾ? ಇವನು ಹೊರಟೋಗ್ಬಿಡ್ತಾನೆ. ಎಲ್ಲ ತೊಗೊಂಡು ಬಂದು ರಾಯರ ಮುಂದೆ ಇಟ್ಟು ಪೂಜೆ ಎಲ್ಲ ಮಾಡಿ ನನ್ನ ಮಗಳು ಪ್ಯಾಕಿಂಗ್ ಮಾಡೋಕ್ಕೆ ಅಂತ ರೆಡಿ ಮಾಡಿಕೊಂಡ್ಳು. ನನಗೆ ಮೊನ್ನೆ ಒಂದು ಅನುಭವ ಏನಾಯಿತು ಅಂದರೆ, ನನ್ನ ಜೀವನದಲ್ಲಿ ಯಾರಿಗಾದರೂ ಏನಾದರೂ ನಾವು ಕೊಡ್ತೀವಿ ಅಂತ ಮಾತು ಕೊಟ್ಟ ಮೇಲೆ ಅದನ್ನು ಆದಷ್ಟು ಬೇಗ ಕೊಟ್ಬಿಡ್ಬೇಕು ಅನ್ನೋದು ನನಗೆ ಅನುಭವ ಆಯಿತು. ಕೆಲವರು ಹೂವು ಇಟ್ಬಿಟ್ಟು ಬೆಳೆಸ್ಬಿಡ್ತಾರೆ ಅವರು, ಅದೆಲ್ಲ ಸುಳ್ಳು ಅಂತ ಕೆಲವರ ಕಲ್ಪನೆ ಇದೆ. ನೋಡಿ,
ಇವರು ಅಷ್ಟೊತ್ತಿಂದ ಹೂವು ಕೇಳ್ತಿದ್ದಾರೆ ರಾಯರ ಹತ್ರ. ಎಷ್ಟು ತುದಿಲಿದೆ, ಹಾಂ, ಬಿಡ್ಬೋದಾಗಿತ್ತಲ್ಲ ನೋಡಿ, ಎಷ್ಟು ತುದಿಲಿದೆ. ಹೂವು ಆಗ್ತಿಲ್ಲ. ಅವ್ರೇನೋ ಒಂದು ಪ್ರೇಯರ್ ಮಾಡ್ಕೊಂಡು ರಾಯರ ಹತ್ರ ಕೇಳ್ತಿದ್ದಾರೆ. ಅಷ್ಟು ತುದಿಲಿರೋ ಹೂವು ಯಾಕೆ ಆಗ್ತಿಲ್ಲ? ರಾಯರ ಅಪ್ಪಣೆ ಕೊಡಬೇಕು. ಆ ಹೂವು ಆಗಬೇಕು ಅಂದರೆ ರಾಯರ ಅಪ್ಪಣೆ ಬೇಕು. ರಾಯರ ಅಪ್ಪಣೆ ಇಲ್ಲದೆ ಹೂವು ಆಗಲ್ಲ. ತಪ್ಪಾಯಿತು, ಪೂಜೆ ಮಾಡ್ತೀನಿ ಆಯಿತಾ? ಸಾಕು, ನನ್ನ ಈ ಮಕ್ಕಳನ್ನ ಆಟ ಆಡಿಸ್ಬೇಡ್ರಿ, ಅಯ್ಯೋ ಅನ್ನಿಸ್ಬೇಡ್ರಿ, ಅಳಿಸ್ಬೇಡಿ ಈ ಮಕ್ಕಳನ್ನ. ನನಗೂ ಪ್ರಸಾದ ಕೊಡಿ. ನಾನು ಊಟ ಮಾಡಬೇಕಾ ಬೇಡ? ಅಷ್ಟು ದೂರದಿಂದ ಬಂದು ಯಾವಾಗೋ ಬರ್ತೀನಿ ಒಂದ್ಸಾರಿ. ಪೂಜಾರು ಮಲಿಕಬಾರ್ದು, ಎದೊಳ್ಬೇಕು. ಪಾಪ ಅವರು ಪೂಜೆ ಕಾಯ್ತಿದ್ದಾರೆ ನೋಡಿ. ಊಟ ತಿನ್ಲಲ್ಲ. ಆಚೆ ಕಡೆ ಊಟ ಮಾಡ್ತೀನಿ ನೀನು ಮಗಳೇ, ಊಟ ಮಾಡ್ತೀಯ ಆಚೆ ಕಡೆ? ಪಲಾವ್ ಆಚೆ ಕಡೆ ಹೋಟ್ಲದು ಏನ್ ಶನಿವಾರ ಭಾನುವಾರ ಬಂತು ಅಂದ್ರೆ ಹೋಟ್ಲದ್ ಹಾಕ್ತೀಯ? ತಗ ಇವಾಗ ನಿನಗೆ ನಿಂತರನೇ ನಾನು ನುಂಗಿ 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 1 ತಿಂಗಳು ಸುಧಾರಿಸ್ಕೊಂಡಿದ್ದೀನಿ ಸ್ನೇಹ. ಈಗ ನೀ ಸುಧಾರಿಸ್ಕೋ. ಶನಿವಾರ ಭಾನುವಾರ ಬಂತು ಅಂದ್ರೆ ಫೋಟೋ ಹಾಕಿ. ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ವಾ? ಹಾಕ್ತೀಯ ಈಗ? ಹಾಕು. ಇವತ್ತು ನೆಲದ ಮೇಲೆ ಮನಿಕೊಂಡು ಉಳ್ಳಾಡ್ತಾ ಇದೆ. ಬಾ ನಾನು ಮನಿಕೊಂಡು. ಫಸ್ಟು ಸ್ನೇಹ ಅವ್ರ ಕೈ ಕೊಡು, ಪ್ರೇಯರ್ ಮಾಡಲಿ. ಒಂದನ್ನು ಬೇಡ್ಕೋಬೇಕು, ಸುಮ್ಮನೆ 2-3 ಬೇಡ್ಕೊಂಡು ದೇವ್ರಿಗೆ ಕನ್ಫ್ಯೂಸ್ ಮಾಡಬೇಡಿ. ಈಗಲೇ ಹೇಳಿದ್ದೀನಿ. ಅವ್ರ ಮನೆಗೆ ಹೋಗಿ ದರ್ಶನ ಕೊಟ್ಟಿದ್ಯಲ್ಲಪ್ಪ, ಹಾಂ? ಅವ್ರ ಮನೆಗೆ ಹೋಗಿ ನೀವು ಅವ್ರಿಗೆ ದರ್ಶನ ಕೊಟ್ಟಿದ್ಯಲ್ಲಪ್ಪ, ಇನ್ನೇನಪ್ಪ? ಹಾಂ, ಆ ಭಾಗ್ಯ ನಾನು ಇನ್ನೂ ಒಂದ್ಸಲಿ ಕೊಡ್ತೀನಿ. ಕೊಡಪ್ಪ ಕೊಡಪ್ಪ, ಬೇಗ ಬೇಗ ಕೊಡಪ್ಪ. ಆಯಿತು, ಎಲ್ಲ ರೆಡಿ ಮಾಡ್ತಾವಳೆ ಮಗಳು, ಕೊಡಪ್ಪ. ನನಗೆ ಖುಷಿಯಾಗಿ ನಿಮ್ಮ ಸೇವೆ ಮಾಡೋದರ ಭಾಗ್ಯ ಕೊಡಿ 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 ಕೊಡಿ. ನಾನು ಅದರಲ್ಲೇ ನನಗೆ ಖುಷಿ. ನನಗೆ ಗುರುವಾರ ಬಂತು ಅಂದರೆ ಖುಷಿಯಾಗಿ ಪೂಜೆ ಮಾಡಬೇಕು. ನಾನು ಕೊಡಪ್ಪ, ಇರಬೇಕು ನಮ್ಮಪ್ಪ. ಕೊಟ್ಟರು ಎತ್ಕೊಡಿ ಅಮ್ಮ. ಆಯಿತು, ಪ್ರಸಾದ ನನಗೆ ಖುಷಿನಾ? ಎಲ್ಲಿ ತನಕ ಕೊಟ್ಟಿದ್ದಾರೆ? ಬೃಂದಾವನ ಮೇಲೆ. ಅದೇ ಅಲ್ಲಿ ತನಕ ಕೊಟ್ಟಾಗ ನಾನು ಅದೇ ಅಂದೆ, ನಂಗೆ ಇಲ್ಲೂ ಒಂದು ಸೌಂಡ್ ಬಂತಮ್ಮ. ಒಂದು ಪಟ್ ಅಂತ ಸೌಂಡ್ ಬಂತು ಅಲ್ಲಿ. ಫಸ್ಟ್ ಸ್ಟಾರ್ಟಿಂಗ್ ಬಂದು ಮಧ್ಯದಲ್ಲಿ ಒಂದು ಸ್ವಲ್ಪ ತುಂಬ ಒಂಥರ ಸೌಂಡ್ ಬಂತು. ಒಟ್ಟಿನಲ್ಲಿ ನನಗೆ ರಾಯರ ಸೇವೆ ಪ್ರಸಾದ ಕೊಟ್ರಲ್ಲ ರಾಯರು, ಖುಷಿನಾ? ಖುಷಿ ಖುಷಿ ಆಯಿತು. ರಾಯರೇ ಹಿಂಗೇ ನನಗೆ ಸೇವೆ ಮಾಡೋ ಭಾಗ್ಯ ಕೊಡಿರೋದು ಅಷ್ಟೇ. ಖುಷಿಯಾಗಿರೋ ಥರ ಮಾಡ್ಕೊಡ್ತೀವಿ, ಏನು ಬೇಡ. ಇವರಿಗೆ ಮಟ್ಟಕ್ಕೆ ಕೊಡ್ತಾರೆ. ಫಸ್ಟ್ ಅದು ರಾಯರದು ಬಟ್ಟೆ ಇಡಬೇಕಿತ್ತು ಕೆಳಗಡೆ. ಆಗಲ್ಲ, ಇದು ಹಿಂಗೆ ಹಿಂಗೆ ಇಡಬೇಕು ನಿಮಗೆ. ಹಾಕೊಂಡು ಆ ಬಾಕ್ಸ್ ಇಟ್ಬಿಟ್ಟಿದ್ರಾಗಿರೋದು. ಆ ಬಾಕ್ಸ್ ಆಗಲಿಲ್ವಾ? ನೋಡೋಣ, ನೀವೇ ನೋಡಿ, ಟ್ರೈ ಮಾಡಿ ಮಡ್ಚಿ. ಆಯ್ತು ನೋಡಿ. ರಬ್ಬರ್ ಬ್ಯಾಂಡ್ ಇಲ್ವಾ? ರಬ್ಬರ್ ಬ್ಯಾಂಡ್ ಇಲ್ಲ, ಹಂಗೆ ಸೈಡ್ಗೆ ಟ್ರೈ ಮಾಡಿ. ಅಲ್ಲಿ ನನ್ನ ಫ್ರೆಂಡು ಶ್ವೇತಾ ಅವರು ಆಕಸ್ಮಿಕವಾಗಿ ಇವತ್ತು ಮನೆಗೆ ಬಂದರು. ಹಾಗಾಗಿ ರಾಯರು ಕೂಡ ಅವ್ರ ಕೆಲವೊಂದು ಪುಟ್ಟ ಸೇವೆನ ತಗೊಂಡ್ರು. ಅವರು ಕೂಡ ರಾಯರಿಗೋಸ್ಕರ ನಾನು ಮಾಡ್ತೀನಿ ಈ ಸೇವೆನ ಅಂತೇಳಿ ಅವರು ಫುಲ್ ಪ್ಯಾಕಿಂಗ್ ಎಲ್ಲ ಮಾಡಿದ್ರು. ನನ್ನ ಮಗಳು ಕೂಡ ನೀಟಾಗಿ ಪ್ಯಾಕಿಂಗ್ ಎಲ್ಲ ಮಾಡಿದ್ಲು. ಪ್ಯಾಕಿಂಗ್ ಮಾಡಿ ಎಲ್ಲ ಆಯಿತು. ಸರಿ, ಇವತ್ತೇ ಕೊರಿಯರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ತುಂಬ ಲೇಟಾಗಿತ್ತು. ಬೇಡ, ನಾಳೆ ಮಾಡೋಣ ಕೊರಿಯರ್ ಅಂದ್ಬಿಟ್ಟು ಅದು ಬಾಕ್ಸ್ನ ರೆಡಿ ಮಾಡಿಬಿಟ್ಟು ಹಾಗೆ ಇಟ್ವಿ. ರಾಯರು ಯಾರ ಕೈಯಿಂದ ಏನನ್ನು ತರಿಸ್ಕೋಬೇಕು, ಏನು ಮಾಡಿಸ್ಬೇಕು ಅನ್ನೋದೆಲ್ಲ ರಾಯರಿಗೆ ಗೊತ್ತು. ಹಾಗಾಗಿ ಇವತ್ತು ನಾನು ಏನೂ ಮಾಡುವಾಗಿರಲಿಲ್ಲ. ಹಾಗಾಗಿ ನನ್ನ ಫ್ರೆಂಡು ನನ್ನ ಮಗಳ ಸಹಾಯಕ್ಕೆ ಅಂತ ಬಂದು ಅವರಿಬ್ಬರು ಸೇರಿಕೊಂಡು ಎಲ್ಲ ನೀಟಾಗಿ ಪ್ಯಾಕಿಂಗ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ರಾಯರಿಗೆ ಏನೇನು ತಲುಪಿಸ್ಬೇಕು ಎಲ್ಲ ರೆಡಿ ಆಯಿತು. ನಾನು ಅಂದ್ಕೊಂಡಿದ್ದು ತುಂಬ ದಿನ ಆಗಿತ್ತು. ಆದರೆ ಇವತ್ತು ಎಲ್ಲ ಏನೇನು ಬೇಕೆಲ್ಲ ತೊಗೊಂಡು ಬಂದು ಇವತ್ತು ಕೊರಿಯರ್ ಮಾಡೋಣ ಅಂತ ರೆಡಿ ಮಾಡಿದೆ. ಉಪ್ಪು ಹಾಕಿಲ್ವಮ್ಮ?
ನಿಮ್ಗೆ ಹಂಗೆ ಇಟ್ಕೊಡಿ. ಇವತ್ತು ನಮ್ಮ ಮನೇಲಿ ಮೊಳಕೆ ಕಾಳು ಸಾಂಬಾರು, ರೈಸು, ಮೊಸರು, ಅನ್ನ. ಇದು ನಮ್ಮ ಅಮ್ಮಂದು ಊಟ ಆಯಿತು. ಈಗ ಶ್ವೇತಾ ಅವರು ರಾಯರ ಹತ್ರ ಪ್ರಸಾದನ ಕೇಳಿದ್ರು. ರಾಯರು ಸ್ವಲ್ಪ ನಿಧಾನ ಆದರೂ ಪ್ರಸಾದನ ಕೊಟ್ಟರು. ಅವರಂತೂ ತುಂಬಾ ಖುಷಿಯಾದರು. ಮನೆಗೆ ಹೊರಡ್ತೀನಿ ಅಂದರು. ಹಾಗೆ ಕಳಿಸ್ಬಾರ್ದು ಅಂದ್ಬಿಟ್ಟು ನನ್ನ ಮಗಳ ಕೈಲೇ ಕುಂಕುಮ ಕೊಟ್ಟೆ. ತುಂಬಾ ಖುಷಿ ಆಯಿತು ಇವತ್ತು.